ಬೆಲೆ ಏರಿಕೆ ವಿರುದ್ಧ ಬಿಜೆಪಿಯಿಂದ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಹೋರಾಟದ ಉದ್ದೇಶವೇ ಬದಲಾಯಿತಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎದ್ದಿದೆ. ಎಲೆಕ್ಷನ್ ಕ್ಯಾಂಪೇನ್ ಆಗ್ತಾ ಇದೆಯಾ ಪ್ರತಿಭಟನೆ ಅನ್ನುವಂಥ ಪ್ರಶ್ನೆ ಯಾಕೆ ಇರುತ್ತಿದಂತ ಒಂದು ಪ್ರಶ್ನೆ ಕಾಡ್ತಾ ಇದೆ ಅಂದ್ರೆ ಇಲ್ಲಿ ಬಿಜೆಪಿಯ ಉದ್ದೇಶ ಹೌದು, ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಅಸಮಾಧಾನವನ್ನು ವ್ಯಕ್ತಪಡಿಸಬೇಕು. ಅದರ ಜೊತೆಗೆ ಪಕ್ಷ ಸಂಘಟನೆ ಮಾಡಬೇಕು, ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನ ತುಂಬಬೇಕು. ಅದರ ಜೊತೆಗೆ ಮುಂದಿನ ಎಲೆಕ್ಷನ್ಗೂ ಕೂಡ ರೆಡಿ ಆಗಬೇಕು ಅನ್ನುವಂಥ ರೀತಿಯಲ್ಲೇ ಕಾಣಿಸ್ತಾ ಇದೆ ಹೋರಾಟ. ಇಲ್ಲಿ JDS ಅನ್ನ ಪಕ್ಕಕ್ಕಿಟ್ಟು ಅವರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ತಮ್ಮ ಅಸ್ತಿತ್ವಕ್ಕೋಸ್ಕರ, ತಮ್ಮ ಪಕ್ಷದ ಕಾರ್ಯಕರ್ತರ ಉಳಿವಿಗೋಸ್ಕರ, ತಮ್ಮ ಪಕ್ಷದ ನಾಯಕರ ಉಳಿವಿಗೋಸ್ಕರ ಅವರಿಗೂ ಕೂಡ ಧೈರ್ಯವನ್ನ ತುಂಬುವಂತ ನಿಟ್ಟಿನಲ್ಲಿ ಹೋರಾಟ ಮಾಡದಂತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಭರ್ಜರಿ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ಎಲ್ಲಾ ಕ್ಷೇತ್ರಗಳಲ್ಲೂ ಬಿಜೆಪಿಯನ್ನ ಗೆಲ್ಲಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಒಕ್ಕಲಿಗರ ಕೋಟೆ ಭೇದಿಸುವಂತ ಒಂದು ಪ್ಲಾನ್ ಕೂಡ ಇದ್ದಂತೆ ಕಾಣಿಸ್ತಾ ಇದೆ ಬಿಜೆಪಿಯ ರಣತಂತ್ರ. ಇಲ್ಲಿ ಮಂಡ್ಯದಲ್ಲಿ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಅವರು ಕೂಡ ಕಾಣಿಸ್ಕೊಂಡ್ರು. ಯಾಕೆಂದ್ರೆ ಲೋಕಸಭೆ ಎಲೆಕ್ಷನ್ ಆದ್ಮೇಲೆ ಎಲ್ಲೂ ಕಾಣಿಸ್ಕೊಂಡೇ ಇರಲಿಲ್ಲ ಅವ್ರಿಗೆ. ಟಿಕೆಟ್ ಮಿಸ್ ಆದ ಬಳಿಕ JDS ಕೋಟೆ ಹಾಸನದಲ್ಲೂ ಕೂಡ ಬಿಜೆಪಿ ಅಬ್ಬರಿಸಿತು. ದೋಸ್ತಿಯನ್ನ ದೂರವಿಟ್ಟು ಬಿಜೆಪಿ ಹೋರಾಟವನ್ನ ಮಾಡ್ತಾ ಇದೆ. ಹೈಕಮಾಂಡ್ ಮೊರೆ ಹೋಗ್ಲಿಕ್ಕೆ HDK ನಿರ್ಧಾರವನ್ನ ಮಾಡಿದ್ದಾರಂತೆ. ಆದರೆ ರಾಜ್ಯ ಬಿಜೆಪಿ ನಾಯಕರು ಹೈಕಮಾಂಡ್ ನಾಯಕರಿಗೆ ಇದ್ರ ಬಗ್ಗೆ ಏನು ಮಾಹಿತಿ ಕೊಡದಲೇ ಏನು ಈ ಒಂದು ಹೋರಾಟವನ್ನ ಮಾಡ್ತಿರೋದಿಲ್ಲ. ಎಲ್ಲ ಕೊಟ್ಟುಬಿಟ್ಟೆ ಹೋರಾಟವನ್ನ ಮಾಡ್ತಾ ಇರ್ತಾರೆ. ಬಿಕಾಸ್ ಬಿಜೆಪಿಗೂ ಒಂದು ಅಸ್ತಿತ್ವ ಬೇಕಲ್ಲ. ಅಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಕಾರ್ಯಕರ್ತರನ್ನ ಹಿಡಿದಿಟ್ಕೊಳ್ಬೇಕಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪಟೇಲ್ರೆ, JDS ಅನ್ನ ಪಕ್ಕಕ್ಕಿಟ್ಟು ಬಿಜೆಪಿ ಹೋರಾಟವನ್ನ ಮಾಡ್ತಾ ಇರುವಂತದ್ದು ಸಹಜವಾಗಿ ಇದು JDSಗೆ ಸಿಟ್ಟನ್ನ ತರಿಸಿದ್ದರೂ ಕೂಡ ಬಿಜೆಪಿಗೆ ತುಂಬಾ ಅನಿವಾರ್ಯತೆ ಅನ್ನುವಂಥದ್ದಂತೂ ಕಾಣಿಸ್ತಾ ಇದೆ. ಬಿಕಾಸ್ ಇಲ್ಲಿ ಯತ್ನಾಳ್ ಉಚ್ಚಾಟನೆ ಮಾಡಿದ ಬಳಿಕ ತಮ್ಮ ಪಕ್ಷದಲ್ಲಿ ಒಗ್ಗಟ್ಟಿದೆ ಅನ್ನುವಂಥದ್ದನ್ನ ತೋರಿಸಬೇಕಾಗಿದೆ. ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನ ತುಂಬಬೇಕಾಗಿರುವಂಥದ್ದು. ನೆಕ್ಸ್ಟ್ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಎಲೆಕ್ಷನ್ಗೂ ಕೂಡ ಪಕ್ಷದ ಕಾರ್ಯಕರ್ತರನ್ನ, ಪಕ್ಷವನ್ನ ಹದಗೊಳಿಸಬೇಕಾಗಿರುವಂತ ಕಾರಣಕ್ಕೋಸ್ಕರ ಅದು ಅನಿವಾರ್ಯ ಪರಿಸ್ಥಿತಿಗೆ ತಂದಿಟ್ಟಿದ್ಯಾ ಬಿಜೆಪಿಯನ್ನ ಅಂತ? ಅಫ್ಕೋರ್ಸ್ ಪೃಥ್ವಿ, ಯಾಕಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಅವರ ಹೈಕಮಾಂಡ್ ನೀವು ವಿಧಾನಸಭೆ ಅಧಿವೇಶನ ಮುಗಿದ ಬಳಿಕ ಅತಿ ದೊಡ್ಡ ಒಂದು ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಬೇಕು, ರಚನಾತ್ಮಕವಾಗಿರ್ಬೇಕು, ಅದು ಕ್ರಿಯಾತ್ಮಕವಾಗಿರ್ಬೇಕು ಮತ್ತು ರಾಜಕೀಯ ಹೋರಾಟಕ್ಕೂ ಕೂಡ ಇರ್ಬೇಕಂತೇಳಿ ಸೂಚನೆಯನ್ನು ಕೊಟ್ಟಿತ್ತು. ಒಂದ್ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಉಚ್ಚಾಟನೆ ಆದ ನಂತರ ವಿಜೇಂದ್ರ ಅವರ ಪರೋಕ್ಷವಾಗಿ ಶಕ್ತಿ ಪ್ರದರ್ಶನವನ್ನು ಕೂಡ ಮಾಡಬೇಕಾಗಿತ್ತು ಮತ್ತು ಒಗ್ಗಟ್ಟಿನ ಮಂತ್ರವನ್ನು ಪಠಿಸಬೇಕಾಗಿತ್ತು. ಹಾಗಾಗಿ ಅನಿವಾರ್ಯವಾಗಿ ಬೀದಿಗಿಳಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಇದೀಗ ರಾಜ್ಯದಿಂದ ಹೋರಾಟಕ್ಕೆ ಅಣಿಯಾಗಿರ್ತಕ್ಕಂಥದ್ದು. ಮಂಡ್ಯ, ಮೈಸೂರು ಮತ್ತು ಹಾಸನದಲ್ಲಿ ಕೂಡ ತನ್ನ ಹೋರಾಟದ ಹೋರಾಟವನ್ನ ಅತ್ಯಂತ ಗಂಭೀರವಾಗಿ ಮಾಡಿರ್ತಕ್ಕಂಥದ್ದು. ಹಳೆ ಮೈಸೂರು ಭಾಗದಲ್ಲಿ JDS ಬಿಟ್ಟು, ಯಾಕಂತ ಹೇಳಿದ್ರೆ NDA ಭಾಗ ಆಗಿರ್ತಕ್ಕಂಥ JDS ಒಂದ್ ಕಡೆ ಆಗಿರಿದ್ರೆ ಮತ್ತೊಂದ್ ಕಡೆ ಎಲ್ಲೊಂದ್ ಕಡೆ JDS ಜೊತೆಗೂಡಿ ಹೋರಾಟವನ್ನು ಮಾಡತ್ತಂತ ಹೇಳಿ JDS ನಂಬಿತ್ತು. ಆದ್ರೆ ಭಾರತೀಯ ಜನತಾ ಪಕ್ಷ ಕೇಡರ್ ಪಾರ್ಟಿ ಆಗಿದ್ರಿಂದ ತನ್ನ ಕಾರ್ಯಕರ್ತರ ಮತ್ತು ನಾಯಕರ ಅಸ್ತಿತ್ವಕ್ಕಾಗಿ ಮತ್ತು ತನ್ನ ಅಸ್ತಿತ್ವಕ್ಕಾಗಿ ಮತ್ತು ಒಗ್ಗಟ್ಟಿನ ಪ್ರದರ್ಶನಕ್ಕಾಗಿ ಈಗ ಹೋರಾಟವನ್ನ ಮಾಡ್ತಿರ್ತಕ್ಕಂಥದ್ದು. ಎಲ್ಲೊಂದ್ ಕಡೆ ಇದು JDSಗೆ ಇರಿಸು ಮುರುಸಾಗಿರ್ತಕ್ಕಂಥದ್ದು. ಹಾಗಾಗಿ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ನಿನ್ನೆ ಮಂಡ್ಯದಲ್ಲಿ ಕೂಡ ಸಮನ್ವಯವನ್ನ ಕೊರತೆ ಇರ್ತಕ್ಕಂಥದ್ದು. ಸಮನ್ವಯ ಸಾಧಿಸುವ ಸಂಬಂಧಪಟ್ಟಾಗೆ ಒಂದು ಸಭೆ ಆಗ್ಬೇಕಾಗಿದೆ ಎಂಬ ಮಾತನ್ನು ಹೇಳುವ ಮುಖಾಂತರ ಮುಂದಿನ ದಿನಗಳಲ್ಲಿ ಒಟ್ಟಾಗಿ ಹೋರಾಟದ ಸುಳಿವನ್ನ ಬಿಟ್ಟುಕೊಟ್ಟಿರ್ತಕ್ಕಂಥದ್ದು. ಎಲ್ಲೊಂದ್ ಕಡೆ ಹಳೆ ಮೈಸೂರು ಭಾಗದಲ್ಲಿ JDS ಕೋಟೆಯಲ್ಲಿ ಭಾರತೀಯ ಜನತಾ ಪಕ್ಷ ಅಬ್ಬರಿಸಿ ಬೊಬ್ಬಿರ್ತಿರ್ತಕ್ಕಂಥದ್ದು JDSಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರುವ ಕಾರಣಕ್ಕಾಗಿ JDS ಕೂಡ ಅನಿವಾರ್ಯವಾಗಿ ಇವತ್ತಿನಿಂದ ಪೋಸ್ಟರ್ ವಾರ್ ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಪೃಥ್ವಿ. ಓಕೆ, ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿ.